ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ನಾನು ಅವರೆಕಾಳನ್ನ ತೊಗೊಂಬಂದು ತೋಟದಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ನಮ್ಮ ತೋಟದಲ್ಲೇ ಅವರೆಕಾಳನ್ನು ಬೆಳೆದಿದ್ವಿ. ಹಾಗಾಗಿ ತೋಟದಲ್ಲಿ ಹೋಗಿ ಅವರೆಕಾಳನ್ನು ಬಿಡಿಸ್ಕೊಂಬಂದೆ. ಆದರೆ ಇನ್ನು ಅವರೆಕಾಳು ಈ ವಿಡಿಯೋನ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿರಲಿಲ್ಲ. ಚೊಟ್ಟು ಇನ್ನೂ ತುಂಬ ದಪ್ಪ ದಪ್ಪ ಕಾಳು ಬಂದಿರಲಿಲ್ಲ. ಈ ಅವರೆ ಗಿಡದೊಳಗಡೆ ಹೋಗೋದಕ್ಕೆ ಭಯ ಆಗುತ್ತೆ. ಯಾಕಂದರೆ ತುಂಬ ದಟ್ಟವಾಗಿ ಬಂದಿರುತ್ತೆ ಅವರೆ ಗಿಡ. ಅದರೊಳಗಡೆ ಹಾವು ಏನಾದರೂ ಇದ್ದರೆ ಅಂತ ಭಯ ಆಗುತ್ತೆ. ಆದರೂ ಅವರೆಕಾಳು ತಿನ್ನೋ ಆಸೆಗೋಸ್ಕರ ಅವರೆಕಾಯಿನ ಬಿಡಿಸ್ಕೊಂಬರ್ತೀವಿ. ಅವರೆಕಾಯಿ ಸೀಸನಲ್ಲಿ ಅವರೆಕಾಳು ಸಾಂಬಾರು, ಪಲ್ಯ, ತಿಂಡಿಗಳಿಗೆ ಪ್ರತಿಯೊಂದಕ್ಕೂ ನಾವು ಅವರೆಕಾಳನ್ನ ಹಾಕ್ತೀವಿ. ಬಿಡಿಸ್ಕೊಂಬಂದು ಅವರೆಕಾಳನ್ನೆಲ್ಲ ಸಿಪ್ಪೆ ಸುಲಿದು ಬಿಡಿಸಿಟ್ಕೊಂಡಿದ್ದಾಯಿತು. ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು 1 ಲೋಟದಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹುರ್ಕೊಬೇಕು. ಉಪ್ಪಿಟ್ಟು ಮಾಡೋದ್ರಲ್ಲಿ ಫಸ್ಟ್ನೇ ಟಿಪ್ಸ್ ಅಂದರೆ ಈ ರವೆನ ನೀಟಾಗಿ ಹುರಿಬೇಕು. ಅಂದರೆ ಸ್ವಲ್ಪನೂ ಇದು ರವೆ ಹುರಿದಿಲ್ಲ ಅನ್ನಂಗೆ ಇರಬಾರ್ದು, ಮತ್ತು ಸ್ವಲ್ಪನೂ ಕಪ್ಪಗಾಗಬಾರ್ದು. ಆ ರೀತಿ ಒಂದೇ ಸಮನಾಗಿ ಪ್ರತಿಯೊಂದು ರವೆನೂ ಹುರ್ಕೊಬೇಕಾಗುತ್ತೆ. ನಂತರ ಹುರಿದಿರೋ ರವೆನ ತೆಗೆದು ಅದೇ ಬಾಣಲಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು, ಅಡುಗೆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅಂದರೆ ಬೇರೆ ತಿಂಡಿ ಮಾಡೋದಕ್ಕಿಂತ ಈ ತಿಂಡಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಕಡಲೆಬೇಳೆ, 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಮತ್ತು 2ರಿಂದ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದ ನಂತರ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನಾನು ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಅವರೆಕಾಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಾಗಿಸ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಕಲ್ಲು ಉಪ್ಪನ್ನೇ ಇದಕ್ಕೆ ಹಾಕ್ತೀನಿ. ಯಾಕಂದರೆ ನಾವು ನೀರು ಹಾಕಿದ ಮೇಲೆ ಉಪ್ಪು ಕರಗುತ್ತೆ. ಹಾಗಾಗಿ ಕಲ್ಲುಪ್ಪನ್ನೇ ನಾನು ಇದಕ್ಕೆ ಹಾಕ್ತೀನಿ. ನಂತರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು 1 ಲೋಟದಲ್ಲಿ ರವೆ ತೊಗೊಂಡಿದ್ವಲ್ಲ, ಅದರಲ್ಲಿ ನಾನು 3.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು 3 ಲೋಟದಷ್ಟಾದರೂ ನೀರು ಹಾಕ್ಕೊಬೋದು. ನಾನು ಅರ್ಧ ಲೋಟ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನೀಟಾಗಿ ರವೆ ಎಲ್ಲ ಬೇಯುತ್ತೆ ಮತ್ತು ನೀಟಾಗಿ ಹರಳುತ್ತೆ ರವೆ ಎಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ನಾನು ನೀರಿನ ಕ್ವಾಂಟಿಟಿ ಜಾಸ್ತಿನೇ ಇಟ್ಕೊಂಡಿರ್ತೀನಿ. 1 ಲೋಟಕ್ಕೆ ನಾನು 3.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಳ್ಳಿಸ್ಕೊತೀನಿ. ನೀವು ಮಳ್ಳಿರೋ ನೀರನ್ನಾದರೂ ಹಾಕ್ಕೊಬೋದು. ನಾನಿಲ್ಲಿ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ನೀರನ್ನು ಮಳ್ಳಿಸ್ಕೊಂಡಿದ್ದೀನಿ. ಒಂದು 3ರಿಂದ 4 ನಿಮಿಷ ನೀರನ್ನು ಮಳ್ಳಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 1/4 ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು MTR ಬಿಸಿಬೇಳೆ ಬಾತ್ ಪೌಡರ್ನ ತೊಗೊಂಡಿದ್ದೀನಿ. ನಾನು ಇದರಲ್ಲಿ 1 ಸ್ಪೂನಷ್ಟು MTR ಬಿಸಿಬೇಳೆ ಬಾತ್ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು. ಬರೀ ಅವರೆಕಾಳು ಉಪ್ಪಿಟ್ಟಿಗೆ ಅಂತಲ್ಲ, ಯಾವುದೇ ಉಪ್ಪಿಟ್ಟು ಮಾಡಬೇಕಾದ್ರೂ ನೀವು ಬಿಸಿಬೇಳೆ ಬಾತ್ ಪೌಡರ್ನ ಅಥವಾ ವಾಂಗಿಬಾತ್ ಪೌಡರ್ನ ಹಾಕಿ ಒಂದು ಅರ್ಧ ಸ್ಪೂನಿಂದ 1 ಸ್ಪೂನಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ನಾನು ಇದಕ್ಕೆ ಏನು ಹುರಿದಿಟ್ಕೊಂಡಿದ್ನಲ್ಲ ರವೆನ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ನೀಟಾಗಿ ಬೆಂದ್ರೇ ತುಂಬ ಟೇಸ್ಟ್ ಬರೋದು.
ಉಪ್ಪಿಟ್ಟು ಬೇಯ್ದಂಗಿದ್ರೆ ಟೇಸ್ಟ್ ಬರಲ್ಲ, ಹಾಗೆಯೇ ರವೆ ರವೆ ಥರ ಇರುತ್ತೆ. ಹಾಗಾಗಿ ನಾನು ಇದನ್ನು ಹಾಕಿ ಒಂದು 5-6 ನಿಮಿಷಗಳಷ್ಟು ಕಾಲ ಫುಲ್ಲು ಫ್ಲೇಮ್ನ ಲೋ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ನೀಟಾಗೆ ಇದು ಬೆಂದ್ಕೊಂಡು ನೀರೆಲ್ಲ ಪೂರ್ತಿ ಹೋಗುತ್ತೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿರ್ತಕ್ಕಂಥ ಉಪ್ಪಿಟ್ಟು ನಮಗೆ ಸಿಗುತ್ತೆ. ಇದಕ್ಕೆ ಈ ಟೈಮಲ್ಲಿ ನೀವು ತುಪ್ಪನಾದರೂ ಹಾಕ್ಕೊಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಆದರೆ ತುಪ್ಪ ಹಾಕಿದ್ರೆ ಆವಾಗಲೇ ತಿನ್ನಬೇಕು. ಮತ್ತೆ ಇನ್ನೊಂದು ಗಂಟೆ ಬಿಟ್ಟು ತಿಂತೀನಿ ಅಂತಂದರೆ ಅದು ತಣ್ಣಗಾಗಿರುತ್ತೆ ಉಪ್ಪಿಟ್ಟು, ತುಪ್ಪ ಎಲ್ಲ ಮೇಲೆ ಬಂದಿರುತ್ತೆ. ಉಪ್ಪಿಟ್ಟನ್ನ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ತುಪ್ಪನ ಜಾಸ್ತಿ ಹಾಕ್ತೀನಿ ಉಪ್ಪಿಟ್ಟಿಗೆ. ನೋಡಿ, ಈ ರೀತಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡಿ ನೀಟಾಗಿ. ಏಕೆಂದರೆ ತಳ ಹಿಡಿಯೋ ಅಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮನೆಯಲ್ಲಿ ಈ ವಿಧಾನದಲ್ಲಿ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿ. ಓಕೆ, ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಏನಾದರೂ ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ಇದಕ್ಕೆ ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ಮೇಲ್ಗಡೆ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನಿದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ಉಪ್ಪಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಾಕ್ಕೊತೀನಿ. ಯಾವುದೇ ಒಂದು ಅಡುಗೆಗೆ ಬಿಸಿ ಬಿಸಿ ಇದ್ದಾಗಲೇ ನಿಂಬೆಹಣ್ಣನ್ನ ಹಾಕಬಾರ್ದು. ತುಂಬ ಬಿಸಿ ಇದ್ದಾಗ ಯಾಕೆ ಹಾಕಬಾರ್ದು ಅಂದರೆ ಅದು ವಿಷ ಆಗುತ್ತೆ. ಅಂದರೆ ನಿಂಬೆಹಣ್ಣು ವಿಷ ಆಗುತ್ತೆ ಬಿಸಿ ಬಿಸಿ ಇದ್ದಾಗಲೇ ಹಾಕಿದ್ರೆ. ಹಾಗಾಗಿ ನಿಂಬೆಹಣ್ಣನ್ನ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಇದ್ದಾಗ ಮಳ್ತಿರ್ಬೇಕಾದ್ರೆ ಹಾಕಬೇಡಿ. ಸ್ವಲ್ಪ ತಣ್ಣಗಾದರೆ ಹಾಕ್ಕೊಳ್ಳಿ. ನಾನಿದಕ್ಕೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣನ್ನ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.